ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಕರ್ಜಿಕಾಯಿ ರೆಸಿಪಿನ ತೊಗೊಂಡು ಬಂದೀನಿ. ತುಂಬಾ ಚೆನ್ನಾಗಿರುತ್ತೆ, ಗರಿಗರಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ನಾನು ತೊಗೊಂಡಿರುವಂಥ ಸಾಮಾನನ್ನ ತೋರಿಸ್ತಾ ಇದ್ದೀನಿ. ಗಸಗಸೆ ತೊಗೊಂಡಿದ್ದೀನಿ. ಇಲ್ಲಿ ಇದೆಲ್ಲ ಹುರಿದಿಟ್ಕೊಂಡ್ಬಿಟ್ಟಿದ್ದೀನಿ ನಾನು ಆಗಲೇ. ಸೊ ಇಲ್ಲಿ ಎಳ್ಳು ಒಂದು 3 ಗ್ಲಾಸ್ ತೊಗೊಂಡಿದ್ದೀನಿ. ಬೆಲ್ಲ ಕೂಡ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ಹಾಕೋತೀನಿ ಅಂತ ಮುಂದೆ ಹೇಳ್ತೀನಿ ನಿಮಗೆ. ನೋಡಿ, ಈ ಥರ ಮಾಡಿಟ್ಕೊಂಬಿಟ್ರೆ ನಮಗೆ ಸುಲಭ ಆಗುತ್ತೆ ಸೂಸ್ಲು ಮಾಡಿಟ್ಕೊಳ್ಳೋಕ್ಕೆ. ಸೊ ಇದೇ ಗ್ಲಾಸಲ್ಲಿ ಅಳತೆಯಲ್ಲಿ ನಾನೆಲ್ಲ ತೊಗೊಂಡಿರೋದು ತೋರಿಸ್ತೀನಿ ನಿಮಗೆ ಎಷ್ಟಂತ. ಸೊ ನೋಡಿ, ಇದೇ ಗ್ಲಾಸ್ ಅಳತೆಯಲ್ಲಿ ಎಲ್ಲ ತೊಗೊಂಡಿರೋದು. ನಾನು ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊತಿದ್ದೀನಿ. ಕರ್ಜಿಕಾಯಿಗೂ ಹೋಗುತ್ತೆ ಮತ್ತು ಕಡುಬು ಕೂಡ ಆಗುತ್ತೆ. ಇದು ಹಬ್ಬಕ್ಕೆ ಮಾಡಿದ್ದಿದ್ದು ನಾನು, ಇದು ಗಣೇಶ ಹಬ್ಬಕ್ಕೆ 2 ದಿವಸ ಮುಂಚೆನೇ ಮಾಡಿ ಇಟ್ಕೊಂಡಿದ್ದೆ. ಇದು ಎಳ್ಳು ನೋಡಿ ಎಲ್ಲ ಹುರ್ಕೊಂಡು ಇಲ್ಲಿ ತಣ್ಣಗಾಗೋದಕ್ಕೆ ಒಂದು ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸೊ ಆ ಲೋಟ ತೋರಿಸಿದ್ನಲ್ವ, ಈ ಲೋಟದಲ್ಲಿ 3 ಗ್ಲಾಸ್ ಎಳ್ಳು ತೊಗೋತಾ ಇರೋದು. ಸೊ ಎಳ್ಳು ಹುರಿಬೇಕಾದ್ರೆ ನಾವು ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ಹುರಿದ್ರೆ ಎಳ್ಳು ಹದವಾಗಿ ನೀಟಾಗಿ ಹುರಿಬೋದು, ಗಮ್ಮಂತ ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ಇದೊಂದು ಟಿಪ್ ಅಂತಲೇ ಅಂದ್ಕೊಳ್ಳಿ, ನಮ್ಮ ಅಜ್ಜಿಯಿಂದ ಕಲ್ತಿದ್ದು ನಾನು. ಸೊ ಹಿಂದೆ ಕೂಡ ನಾನು ಹೇಳಿದ್ದೀನಿ ನಿಮಗೆ, ನಾನು ಎಳ್ಳು ಹುರಿಬೇಕಾದ್ರೆ ನೋಡಿ ಈ ಥರ ಹಾಕಿದ್ರೆ ಎಳ್ಳು ಬೇಗ ಸೀದೋದಲ್ಲ, ಹಂಗಾಗಲ್ಲ. ಇದು ಈ ರೀತಿ ಹುರ್ಕೋಬೇಕು. ಟ್ರೈ ಮಾಡಿ ನೀವೊಂದು ಸರಿ. ಸ್ವಲ್ಪ ನೀರು ಹಾಕ್ಬಿಟ್ಟು ಹುರಿದ್ರೆ ನೋಡಿ ಈ ಥರ ಚೆನ್ನಾಗಾಗುತ್ತೆ. ಒಂದೇ ಈವನಾಗಿ ಒಂದೇ ಕಲರ್ ಬರುತ್ತೆ. ಸೊ ಈ ರೀತಿ ಎಲ್ಲ ಹುರ್ಕೊಂಡು ನಾವು ತಣ್ಣಗಾಗೋದಕ್ಕೆ ಬಿಡಬೇಕು ಎಳ್ಳನ್ನ. ಸೊ ಈ ಥರ ಸೂಸ್ಲು ಮಾಡೋ ಹಬ್ಬಕ್ಕೆ ಮುಂಚೆ ಇಟ್ಕೊಂಡ್ಬಿಟ್ರೆ ನಮಗೆ ಅಡುಗೆ ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ಇದು 3ನೇ ಗ್ಲಾಸ್ ಹುರಿಯೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು ಇದು ಕೂಡ ಸ್ವಲ್ಪ ನೀರು ಚಿಕ್ಕಿಸ್ಕೊಂಡು ಹುರಿತಾ ಇದ್ದೀನಿ. ಕಲರ್ ಮಾತ್ರ ತುಂಬ ಚೆನ್ನಾಗಿ ಈವನಾಗಿರುತ್ತೆ. ಈವನ್ ಎಳ್ಳು ಮಾಡಬೇಕಾದ್ರೂ ಅಷ್ಟೇ, ಸಂಕ್ರಾಂತಿಗೆ ಈ ಥರನೇ ಹುರಿಬೇಕು ಎಳ್ಳನ್ನ. ನಾನು ತೋರಿಸಿದ್ದೀನಿ ಎಳ್ಳು ಮಾಡಬೇಕಾದ್ರೆ. ಸರಿ, ಈ ರೀತಿ ಪರಿಮಳ ಬರೋವರೆಗೂ ನಾವು ನಿಧಾನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ಸೊ ಇವಾಗ ನಾನು ಗಸಗಸೆನ ಹುರ್ಕೋತಾ ಇದ್ದೀನಿ. ಇಲ್ಲಿ ಗ್ಲಾಸಲ್ಲೇ 3/4 ಗ್ಲಾಸ್ ಗಸಗಸೆ ತೊಗೊಂಡಿದ್ದೀನಿ. ಎಳ್ಳು ರೀತಿ ಏನು ಹುರಿಬೇಕಾಗಿಲ್ಲ ಗಸಗಸೆನ. ಸ್ವಲ್ಪ ಬೆಚ್ಚಗೆ ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕು. ಜಾಸ್ತಿ ಹುರಿದ್ರೆ ಗಸಗಸೆ ಪೌಡ್ರಾಗಲ್ಲ ಮಿಕ್ಸಿನಲ್ಲಿ. ಸೊ ಟೇಸ್ಟು ಸ್ವಲ್ಪ ಕಹಿ ಬಂದುಬಿಡುತ್ತೆ. ಸೊ ಜಾಸ್ತಿ ಹುರಿಯೋದು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ. ಸ್ವಲ್ಪ ಹುರ್ಕೊಂಡು ಅದು ಕೂಡ ತಣ್ಣಗಾಗೋದಕ್ಕೆ ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ನೋಡಿ, ಎಲ್ಲ ಹುರಿದಿರೋದೆಲ್ಲ ಇಟ್ಕೊಂಡಿದ್ದೀನಿ. ಇದೆಲ್ಲ ಹುರಿದಾಗಿದೆ. ಯಾವ ರೀತಿ ಪುಡಿ ಮಾಡೋದು ಅಂತ ಇವಾಗ ತೋರಿಸ್ತೀನಿ ನಿಮಗೆ. ಎಲ್ಲ ತಣ್ಣಗಾಗಿದೆ ಇದು ಇವಾಗ ಹುರಿದಿರೋದು. ಬೆಲ್ಲ ಕೂಡ ಅಷ್ಟೇ, ಈ ಥರ ಪುಡಿ ಮಾಡಿಕೊಂಡ್ರೆ ನಾನು ಹೇಳ್ದಂಗೆ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ತುಂಬ ಸುಲಭ ಆಗುತ್ತೆ. ಸೊ ನಾನು ಮೈಕ್ರೋವಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಪುಡಿ ಮಾಡಿ ಇಟ್ಟಿದ್ದೀನಿ. ಅದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ಸೊ ಈ ಲೋಟದಲ್ಲಿ ತೊಗೊಂಡಿರೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇವಾಗೆಲ್ಲ ಆಗಿರೋದೆಲ್ಲ ಪುಡಿ ಮಾಡ್ಕೊಂಡು ಬರೋಣ. ಹುರ್ಗಡ್ಲೆನ ನುಣ್ಣಗೆ ಪುಡಿ ಮಾಡ್ಕೋಬೇಕು. ಸೊ ಇಲ್ಲಿ ಗಸಗಸೆ ತೊಗೋತಾ ಇದ್ದೀನಿ ಪುಡಿ ಮಾಡೋದಕ್ಕೆ. ತಣ್ಣಗಾಗಿದೆ ಇದು, ಬಿಸಿಲು ಮಾಡಬಾರ್ದು. ಸೊ ಗಸಗಸೆ ಪುಡಿ ಮಾಡಬೇಕಾದ್ರೆ ಒಂದು ಇಡೀ ಹುರ್ಗಡ್ಲೆ ಹಾಕ್ಕೊಂಡ್ರೆ ಗಸಗಸೆ ಬೇಗ ನುಣ್ಣಗಾಗುತ್ತೆ. ಅದರಿಂದ ಇದು ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ನೋಡಿ ಸಾಕು, ಇಷ್ಟ ಆಗಿದೆ ಅದು. ಬರೀ ಗಸಗಸೆನೇ ಪುಡಿ ಮಾಡೋಕ್ಕೋದ್ರೆ ಅಷ್ಟು ಸುಲಭವಾಗಿ ಪುಡಿ ಆಗೋಲ್ಲ ಅದು. ಸೊ ಒಂದು ಇಡೀ ಹುರ್ಗಡ್ಲೆ ಜೊತೆ ಹಾಕಿದ್ರೆ ಚೆನ್ನಾಗಿ ಪುಡಿ ಆಗುತ್ತೆ. ಸೊ ಹುರ್ಗಡ್ಲೆನ ಚೆನ್ನಾಗಿ ನುಣ್ಣಗೆ ಮಾಡ್ಕೊಳ್ಳಿ, ಜರಡಿ ಆಡೋ ಅವಶ್ಯಕತೆ ಏನಿರಲ್ಲ. ಸೊ ಆಗಿದೆ ನೋಡಿ ಗಸಗಸೆ ಕೂಡ. ಸೊ ಈ ರೀತಿ ಎಲ್ಲ ಒಂದೊಂದೇ ಪುಡಿ ಮಾಡಿಕೊಂಡು ಬಂದು ಮಾಡ್ಕೋಬೇಕು. ಇವಾಗ ಎಳ್ಳು ಮಾಡ್ಕೊತಾ ಇದ್ದೀನಿ. ಎಳ್ಳು ಕೂಡ ತಣ್ಣಗಾಗಿದೆ. ಎಳ್ಳು ತುಂಬ ಗಂಧ ಥರ ಮಾಡೋ ನೆಸೆಸಿಟಿ ಇಲ್ಲ, ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡಬೇಕು. ಸೊ ನೋಡಿ, ಇಷ್ಟು ಮಾಡಿಕೊಂಡ್ರೆ ಸಾಕು. ತೋರಿಸ್ತಾ ಇದ್ದೀನಿ. ತುಂಬ ಗಂಧ ಥರ ಏನು ಮಾಡೋದು ಬೇಕಾಗಿಲ್ಲ. ಸೊ ಈ ರೀತಿ ಒಂದಾದ್ಮೇಲೆ ಒಂದೆಲ್ಲ ಪುಡಿ ಮಾಡ್ಕೋಬೇಕು. ಸೊ ಈ ರೀತಿ ಮಾಡಿ ಇಟ್ಕೊಂಡ್ರೆ ಕರ್ಜಿಕಾಯಿ ಮಾಡೋದಕ್ಕೆಲ್ಲ ತುಂಬ ಸುಲಭ ಆಗುತ್ತೆ. ಆವಾಗಲೇ ಮಾಡಬೇಕು ಅಂದರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಆದ್ದರಿಂದ ಮುಂಚೆನೇ ಮಾಡಿಟ್ಕೊಂಬಿಟ್ರೆ ನಮಗೆ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ, ಬೇಗ ಎಲ್ಲ ಅಡುಗೆ ಮಾಡ್ಕೋಬೋದು. ಸೊ ಇದೊಂದು ಟಿಪ್ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಬೆಲ್ಲನ ನಾನು ಇವಾಗ ಪುಡಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ. ಇನ್ನೊಂದು ಸ್ವಲ್ಪ ಮಧ್ಯ ಒಂದು ಸ್ವಲ್ಪ ಸಣ್ಣದಾಗಿದ್ದರೆ ಅದೆಲ್ಲ ಪುಡಿ ಆಗುತ್ತೆ. ಅದಕ್ಕೂ ಕೂಡ ಅಷ್ಟೇ ಒಂದು ಸ್ವಲ್ಪ ಹುರ್ಗಡ್ಲೆ ಜೊತೆ ಮಾಡಿಕೊಂಡ್ರೆ ಬೇಗ ಚೆನ್ನಾಗಿ ಪುಡಿ ಆಗುತ್ತೆ ನೋಡಿ. ಈ ರೀತಿ
ಸೊ ಈ ರೀತಿ ಪುಡಿ ಮಾಡಿರೋದು ಬೆಲ್ಲನ ಮಿಶ್ರಣ ಜೊತೆ ಬೆರೆಸ್ಕೊತಾ ಇದ್ದೀನಿ. ಸೊ ಬೆಲ್ಲ ಕೂಡ ಎಲ್ಲ ಆಗಿದೆ ನೋಡಿ. ಸೊ ಈ ರೀತಿ ಒಂದು ಸಣ್ಣಗೆ ಮಿಕ್ಸ್ ಕೊಡಬೇಕು, ಈ ಥರ ಬೆಲ್ಲ ಪುಡಿಯಾಗಿರೋ ಬೆಲ್ಲ ಎಲ್ಲ. ಸೊ ಹೊಂದ್ಕೋಬೇಕಲ್ಲ ಅದರಿಂದ. ಸೊ ಈ ರೀತಿ ಪುಡಿಯಾಗಿರೋ ಬೆಲ್ಲನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ಸತಿ ನಾವು ಮಿಕ್ಸರ್ ಜಾರಲ್ಲಿ ಸುಮ್ಮನೆ ಪಲ್ಸ್ ಮೂಡಲ್ಲಿ ಹೊಂದ್ಕೊಳ್ಳೋಕ್ಕೋಸ್ಕರ ನಾವು ಒಂದು ಸತಿ ಮಿಕ್ಸ್ ಮಾಡೋಕ್ಕೋಸ್ಕರ ಮಿಕ್ಸಿ ಓಡಿಸ್ಬೇಕಾಗತ್ತೆ. ಸೊ ಇಲ್ಲಾರ ಅಲ್ಲಲ್ಲೇ ಬೆಲ್ಲ ಉಳ್ಕೊಂಬಿಡುತ್ತಲ್ವ, ಅದರಿಂದ ಒಂದು ಸತಿ ಮಿಕ್ಸಿಲಿ ಓಡಿಸ್ಕೊಂಡ್ರೆ ನಮಗೆ ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗುತ್ತೆ, ಬೆಲ್ಲ ಮತ್ತು ಎಳ್ಳು, ಗಸಗಸೆ, ಹುರ್ಗಡ್ಲೆ ಎಲ್ಲ. ಇಲ್ಲಿ ಬೆಲ್ಲ ನಾನು ಒಂದು 5 ಗ್ಲಾಸ್ ತೊಗೊಂಡಿದ್ದೀನಿ. ನೀವು ರುಚಿಗೆ ತಕ್ಕಾಗಿ ನೋಡಿ ತಗೊಳ್ಳಿ. ಸೊ ಈ ರೀತಿ ತಿರ್ಗಾ ಮತ್ತೆ ಒಂದು ಸತಿ ಪಲ್ಸ್ ಮೂಡಲ್ಲಿ ಮಿಕ್ಸಿ ಜಾರಲ್ಲಿ ಮಾಡ್ಕೊಂಬಿಟ್ರೆ ಕ್ಲೀನಾಗೆಲ್ಲ ಹೊಂದ್ಕೊಳ್ಳುತ್ತೆ. ನುಣ್ಣವಾಗಿ ಮಾಡ್ಬೋದು, ಸುಮ್ಮನೆ ಪಲ್ಸ್ ಮೂಡಲ್ಲಿ ಮಾಡಿದ್ರೆ ಸಾಕಾಗುತ್ತೆ. ನಮ್ಮ ಸೂಸ್ಲು ರೆಡಿ ಆಯಿತು ನೋಡಿ. ಇವಾಗಲೇ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ನಾವು ಕರ್ಜಿಕಾಯಿ ಮಾಡಬೇಕಾದ್ರೆ ಮಿಕ್ಸ್ ಮಾಡಬೇಕಾಗತ್ತೆ. ಎಷ್ಟು ಬೇಕಾದ್ರೂ ನೋಡಿಕೊಂಡು ನಾವು ತೊಗೊಂಡು ಮಿಕ್ಸ್ ಮಾಡಿಕೊಂಡು ಮಾಡಬೇಕು ಕರ್ಜಿಕಾಯಿ ಮಾಡಬೇಕಾದ್ರೆ. ನೋಡಿ ಇಲ್ಲಿ ಕರ್ಜಿಕಾಯಿಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೂಸ್ಲು ಮಾಡಿದ್ನಲ್ವ, ಅದು ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿ ಕರೆಕ್ಟಾಗಿದೆ, ಇದು ಹದವಾಗಿದೆ. ಇದು ತುಂಬ ನುಣ್ಣಗೂ ಇಲ್ಲ, ತರಿಗೂ ಇಲ್ಲ, ಮೀಡಿಯಮ್ ಆಗಿದೆ. ಇದು ಬಾದಾಮಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಇದು ಒಣ ಕೊಬ್ಬರಿ ಈ ರೀತಿ ತುರಿ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಇಟ್ಟು ಕಲಸಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕರ್ಜಿಕಾಯಿ ಎಲೆ ಮಾಡಿ ತುಂಬೋದಕ್ಕೋಸ್ಕರ ನೋಡಿ. ಮೈದಾ ಚಿರೋಟಿ ರವೆ ಹಾಕಿ ಮಾಡಿದ್ದೀನಿ. ಸೊ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕರ್ಜಿಕಾಯಿಗೆ. ನೋಡಿಕೊಂಡು ನಾವು ಎಷ್ಟು ಮಾಡಬೇಕು ಅದ್ರ ಪ್ರಕಾರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಗೋಡಂಬಿ, ಬಾದಾಮಿ. ಸೊ ಇದೆಲ್ಲನೂ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಒಣ ಕೊಬ್ಬರಿ ಹಾಕ್ಕೊಂಡು ಸೂಸ್ಲು ಜೊತೆಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೊಬ್ಬರಿ ಎಲ್ಲ ನೋಡಿ ಅಂದಾಜಲ್ಲಿ ಹಾಕೋಬೇಕಾಗತ್ತೆ, ಸೂಸ್ಲಿಗೆ ಎಷ್ಟು ಬೇಕೋ ನೋಡಿಕೊಂಡು. ಸೊ ಮಿಕ್ಸ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಅದರಿಂದ ನೋಡಿಕೊಂಡು ನೀವು ಮಾಡ್ಕೊಳ್ಳಿ. ಇಷ್ಟೇ ಹಾಕಬೇಕು ಅಂತ ಏನು ಅಂದಾಜಿರಲ್ಲ ಅದು. ಸೂಸ್ಲು ಮಿಕ್ಸ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹಾಕಬೇಕು ಅಂತ. ಸೊ ಇಲ್ಲಿ ನಾನು ತೊಗೊಂಡಿರೋ ಸೂಸ್ಲಿಗೆ 1.5 ಹೋಳಷ್ಟು ತೊಗೊಂಡಿದ್ದೀನಿ ಕೊಬ್ಬರಿ ತುರ್ಕೊಂಡು. ಸೊ ಈ ಡ್ರೈ ಫ್ರೂಟ್ಸ್ ಎಲ್ಲ ಆಪ್ಷನಲ್ಲು, ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ಅದರಿಂದ ಹಾಕೋದಷ್ಟೇ. ಹಾಕಬೇಕು ಅಂತೇನಿಲ್ಲ, ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಹಾಕ್ಕೊಂಡಿರೋ ಎಲ್ಲ ಮಿಶ್ರಣನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ. ಸೊ ಇದು ಮಾಡಿ ಇಟ್ಕೊಂಡ್ರೆ ರೆಡಿಯಾಗಿ ಬೇಗ ನಾವು ಕರ್ಜಿಕಾಯಿ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಟೇಸ್ಟ್ ಮಾತ್ರ ಬೇರೆ ಲೆವೆಲ್ಲೇ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಒಬ್ಬರೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಈ ರೀತಿ ಮಾಡ್ತೀನಿ. ಶೇಂಗಾ ಎಲ್ಲ ಹಾಕಿ ಮಾಡ್ತಾರೆ, ನಾವು ಶೇಂಗಾ ಎಲ್ಲ ಏನು ಹಾಕಲ್ಲ, ಇಷ್ಟೇ ನಾವು ಹಾಕೋದು. ಸೂಸ್ಲು ಮಾಡಿ ಹಿಂಗೆ ಇಟ್ಕೊಂಡು ಕರ್ಜಿಕಾಯಿನ ಮಾಡ್ತೀವಿ. ಇಲ್ಲಿ ಹಿಟ್ಟು ಕಲಸೋದನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು 1/4 kg ಅಷ್ಟು ಮೈದಾ ತೊಗೊಂಡು ಈ ಚಿರೋಟಿ ರವೆನ ಇಷ್ಟು ತೊಗೊಂಡಿದ್ದೀನಿ. ಸೊ ಒಂದು 10 ನಿಮಿಷ ನೆನೆದ್ರೆ ಸಾಕು, ತುಂಬ ಹೊತ್ತೇ ನೆನೆಯೋದು ಬೇಕಾಗಿಲ್ಲ. ಹಿಟ್ಟು ಕಲಿಸ್ಬಿಟ್ಟು ಈ ಸೂಸ್ಲೆಲ್ಲ ನಾವು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನೆನೆದ್ರೆ ಸಾಕು. ನಾನು ಈ ಮಿಕ್ಸಿ ಬ್ಲೆಂಡರಲ್ಲಿ ನಾನು ಕಲಿಸ್ತಾ ಇದ್ದೀನಿ ಹಿಟ್ಟು ಕಲಸೋದಿದು. ಚೂರು ಉಪ್ಪು ಹಾಕ್ಕೊಂಡು 1-2 ಸ್ಪೂನ್ ತುಪ್ಪ ಹಾಕೋಬೇಕು. ಈ ಮೈದಾ ಮತ್ತು ಚಿರೋಟಿ ರವೆ ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ. 2 ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕು. ಸೋಡಾ ಎಲ್ಲ ಏನು ಹಾಕೋದು ಅವಶ್ಯಕತೆ ಇಲ್ಲ. ಉಪ್ಪು ಅಷ್ಟೇ, ತುಂಬ ಹಾಕ್ಬಾರ್ದು. ಒಂದು ಚಿಟಿಕೆ ಹಾಕಿದ್ರೆ ಸಾಕು, ರುಚಿಗೆ ತಕ್ಕಷ್ಟು ಆ ಥರ ಎಲ್ಲ ಏನು ಹಾಕೋಂಗಿಲ್ಲ. ಒಂಚೂರು ಸಪ್ಪೆ ಆಗಬಾರ್ದಲ್ವ ಹಿಟ್ಟು, ಅದರಿಂದ ಒಂಚೂರು ಹಾಕಬೇಕು. ಇಲ್ಲಿ ನೋಡಿ ನೀರನ್ನ ನಾವು ಹಾಕ್ಕೊಂಡು ಕಲಿಸ್ಕೋಬೇಕು. ಕೈಯಲ್ಲಿ ಕಲಿಸುವಾಗ ಅಷ್ಟೇ ಸ್ವಲ್ಪ ಹಾಕ್ಕೊಂಡು ನಾವು ನೋಡಿಕೊಂಡು ಕಲಿಸ್ಬೇಕು. ಸ್ವಲ್ಪ ಗಟ್ಟಿ ಇದ್ರೇ ಒಳ್ಳೆಯದು ಕರ್ಜಿಕಾಯಿ ಹಿಟ್ಟು. ತುಂಬ ತೆಳುಗಾದರೆ ಕ್ರಿಸ್ಪಿ ಬರೋಲ್ಲ ಮತ್ತು ಎಣ್ಣೆನೂ ಕುಡಿಬೇಕು. ಅದರಿಂದ ಹಿಟ್ಟು ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಒಳ್ಳೆಯದು. ನಮಗೆ ಈ ಎಲೆ ಅರಿಯೋದಕ್ಕೆ ಅವಕಾಶ ಆಗೋಷ್ಟು ಗಟ್ಟಿ ಕಲಿಸ್ಕೋಬೇಕು. ನೋಡಿ ಇಲ್ಲಿ ಈ ಥರ ಕಲಿಸ್ಕೊಂಡಿದ್ದೀನಿ ನಾನು. ಗಟ್ಟಿದೆ ತುಂಬ. 10 ನಿಮಿಷ ನೆಂದರೆ ಸಾಕು ಕರ್ಜಿಕಾಯಿ ಮಾಡೋ ಅಷ್ಟೊತ್ತಿಗೆ. ನೋಡಿ ಇಷ್ಟು ಚೆನ್ನಾಗಾಗಿದೆ ನೋಡಿ, ಕೈಗೆ ಅಂಟಲ್ಲ ಹಿಟ್ಟು.
ನಾನು ಹೇಳ್ದಂಗೆ ತುಂಬ ನೀರಾದರೆ ಹಿಟ್ಟು ತೆಳುವಾದರೆ ಎಣ್ಣೆ ಕುಡಿಯುತ್ತೆ. ಇಲ್ಲಿ 1 ಲೀಟ್ರಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಬಾಣಲಿಗೆ. ನಾನು AMC ಕುಕ್ವೇರ್ ಬಾಣಲಿಲಿ ಮಾಡ್ತಾಯಿದ್ದೀನಿ. ತುಂಬ ಬೇಗ ಆಗುತ್ತೆ, ಕ್ರಿಸ್ಪಿನೂ ಬರುತ್ತೆ ಅದರಲ್ಲಿ. ಸೊ ಇರೋದ್ರಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಪ್ರತಿಯೊಂದು ವೀಡಿಯೋಲು ಹೇಳ್ತಾ ಇರ್ತೀನಿ. ಇಲ್ಲಿ ನಾನು ಒಂದು ಸ್ವಲ್ಪ ಗಮ್ಮು ಅಂಟಿಸೋಕ್ಬೇಕಲ್ವಾ, ಸೊ ಅದರಿಂದ ಇದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು 2-3 ಸ್ಪೂನ್ ಮೈದಾ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದು ಮಾಡ್ಕೋಬೇಕು. ಗೊತ್ತಾಗುತ್ತೆ ನಿಮಗೆ ಯಾತಕ್ಕೆ ಮಾಡ್ಕೊಂಡಿದ್ದೀನಿ ಇದು ಅಂತ ಮುಂದೆ. ಸೊ ಈ ಕರ್ಜಿಕಾಯಿ ಮಾಡ್ಬೇಕಾದ್ರೆ ಬಿಟ್ಕೊಳ್ಳುತ್ತಲ್ಲ, ಸೊ ಇದು ಒಂಥರ ಗಮ್ ಥರ ಆಗುತ್ತೆ ಇದು. ಅದರಿಂದ ಈ ಥರ ಮಾಡಿ ಇಟ್ಕೊಂಡ್ರೆ ನಮಗೆ ಕರ್ಜಿಕಾಯಿ ಓಪನ್ ಆಗೋಲ್ಲ ಮಾಡಬೇಕಾದ್ರೆ. ಸೊ ಇಲ್ಲೊಂಚೂರು ಹತ್ತಿ ತೊಗೊಂಡಿದ್ದೀನಿ ನೋಡಿ. ಸೊ ಕರ್ಜಿಕಾಯಿ ಎಲೆನ ರೆಡಿ ಮಾಡ್ಕೊತಾ ಇದ್ದೀವಿ. ತುಂಬ ದಪ್ಪ ತೊಗೋಬಾರ್ದು, ಸಣ್ಣದಾಗಿ ತೊಗೊಂಡು ತುಂಬ ತೆಳ್ಳಗೆ ಅರಿಬೇಕು ಇದನ್ನು. ಸೊ ಎಷ್ಟು ತೆಳು ಅರಿತೀರೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿ ಬರುತ್ತೆ ಕರ್ಜಿಕಾಯಿ. ತುಂಬ ದಪ್ಪ ಅರಿದ್ಬಿಟ್ರೆ ನಿಮಗೆ ಅದು ಸ್ವಲ್ಪ ದಿವಸ ಇಡೋಕ್ಕಾಗಲ್ಲ, ಮೆತ್ತಗಾಗ್ಬಿಡುತ್ತೆ. ಸೊ ಈ ಥರ ತೆಳ್ಳಗೆ ಹರ್ಕೊಂಡು ಮಾಡಿದ್ರೆ ನಿಮಗೆ ಒಂದು 15 ದಿವಸ ಆದರೂ ಇಟ್ಕೋಬೋದು ಕರ್ಜಿಕಾಯಿ. ಅಲ್ಲಿವರೆಗೂ ಒಂದು 8 ಬಾಕ್ಸಲ್ಲಿ ಇಟ್ಕೊಂಡ್ರೆ ತುಂಬ ಗರಿಗರಿಯಾಗಿ ಚೆನ್ನಾಗಿರುತ್ತೆ. ತುಂಬ ಮಂದಕ್ಕೆ ಅರಿಬಾರ್ದು, ತೆಳು ಎಷ್ಟಾಗುತ್ತೋ ಅದು ಎಕ್ಸ್ಪ್ಯಾಂಡ್ ಆಗುತ್ತೋ ಅಲ್ಲಿವರೆಗೂ ನಾವು ಅರಿತಾ ಇರಬೇಕು ಅದನ್ನು. ಹಿಟ್ಟು ಕೂಡ ಅಷ್ಟೇ ಆರಕ್ಕೆ ಬಿಡಬಾರ್ದು, ಒಂದು ಬಟ್ಟೆ ಮುಚ್ಚಿ ಇಟ್ಕೊಂಡು ನಾವು ಅರಿಬೇಕಾಗುತ್ತೆ. ಇಬ್ಬರಿದ್ರೆ ನೋಡಿ ಬೇಗ ಮಾಡ್ಕೊಂಬಿಡ್ಬೋದು, ಒಬ್ಬರಾದರೆ ಸ್ವಲ್ಪ ಕರ್ಜಿಕಾಯಿ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ಸೂಸ್ಲು ತುಂಬಬೇಕು ಮತ್ತು ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಕರಿಯೋದೆಲ್ಲ ಟೈಮ್ ಹಿಡಿಯುತ್ತಲ್ವ. ಸೊ ಇಬ್ಬರಿದ್ರೆ ಆರಾಮಾಗಿ ಬೇಗ ಆಗುತ್ತೆ. ಸೊ ನಾನೇನು ಯಾವುದೇ ಮೋಲ್ಡಲ್ಲಿ ಮಾಡ್ತಾಯಿಲ್ಲ, ಸುಮ್ಮನೆ ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಈ ಥರ ಅಭ್ಯಾಸ ನನಗೆ. ಸೊ ಅದರಿಂದ ಮೌಲ್ಡೆಲ್ಲ ಏನು ಕರ್ಜಿಕಾಯಿ ಮಾಡೋ ಮೌಲ್ಡ್ ಏನು ಹಾಕ್ತಾಯಿಲ್ಲ ನಾನು. ನೋಡಿ ಇದು ತುಂಬ ಸುಲಭ ಆಗುತ್ತೆ, ನೋಡ್ಕೊಳ್ಳಿ ಯಾವ ರೀತಿ ಮಾಡೋದಂತ. ಇಷ್ಟೊಂದು ಹೇಳ್ತಾ ಇದ್ದೀನಿ, ಬಿಗಿನರ್ಸ್ ಎಲ್ಲ ಮಾಡಬೇಕಲ್ವ, ಕಲ್ತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿ ಈ ಥರ ಹಾಕ್ಬಿಟ್ಟು ಗಮ್ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ನಿಮಗೆ ಎಣ್ಣೆ ಒಳಗಡೆ ಓಪನ್ ಆಗೋಲ್ಲ. ಇಲ್ಲದಿದ್ರೆ ನಿಮಗೆ ಎಣ್ಣೆ ಆದ ತಕ್ಷಣ ಅದು ಓಪನ್ ಆಗಿಬಿಡುತ್ತೆ. ಸೂಸ್ಲೆಲ್ಲ ಒಳಗಡೆ ಬಂದುಬಿಟ್ರೆ ಎಣ್ಣೆ ಎಲ್ಲ ಮತ್ತೆ ಸೋಸಿ ಕ್ಲೀನ್ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಅದರಿಂದ ಕರ್ಜಿಕಾಯಿ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಸ್ ಇದೆಲ್ಲ. ಸೊ ಈ ಥರ ಪ್ರೆಸ್ ಮಾಡಿಬಿಟ್ಟು ಇಟ್ಕೊಂಡ್ಬಿಟ್ರೆ ಒಂದು 4-5 ರೆಡಿ ಮಾಡಿಕೊಂಡು ಮಾಡ್ಕೋಬೋದು. ಇನ್ನೇನೆಲ್ಲ ಹಪ್ಪಳ ಇದು ಒತ್ತುತ್ತಿದ್ದೀವಲ್ಲ, ಇದು ಮಾತ್ರ ತುಂಬಾ ತೆಳು ಇರಬೇಕು, ಆವಾಗಲೇ ನಿಮ್ಮ ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಬರುತ್ತೆ. ನಾನೇನು ಜಾಸ್ತಿ ತುಪ್ಪ ಎಲ್ಲ ಏನಾಗಿ ಕಲಸಿಲ್ಲ, ಒಂದು 2 ಸ್ಪೂನ್ ಹಾಕಿದ್ದೀನಿ. ಹಾಕದೇ ಇದ್ರೂ ನಡೆಯುತ್ತೆ, ನಾನು ಸುಮ್ಮನೆ ಹಾಕಿದ್ದೀನಿ ಅಷ್ಟೇ. ಸೊ ಈ ಹಾಳೆಗಳ್ನ ತುಂಬ ತೆಳ್ಳಗೆ ನಾನು ಹೇಳ್ದಂಗೆ ಮಾಡ್ಕೊಂಡು ಮಾಡಿದ್ರೆ ನಿಮ್ಮ ಕರ್ಜಿಕಾಯಿ ಈಸಿಯಾಗಿ ಬರುತ್ತೆ. ಕರ್ಜಿಕಾಯಿ ಸ್ಟಫಿಂಗ್ ನಿಮ್ಮ ಇಷ್ಟ ಬಂದಾಗ ಮಾಡ್ಕೋಬೋದು. ನಾನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಯಾರಾದರೂ ಒಬ್ರು ಈ ಥರ ಎಲ್ಲ ಹಾಳೆಗಳು ಮಾಡಿಕೊಟ್ಬಿಟ್ರೆ ಬೇಗ ಈಸಿಯಾಗಿ ನಾವು ಕರ್ಜಿಕಾಯಿ ಮಾಡಿಬಿಡ್ಬೋದು. ನಾನೊಂದು 60ರಿಂದ 70 ಕರ್ಜಿಕಾಯಿ ಮಾಡಿದ್ದೆ. ಮೌಲ್ಡಲ್ಲಿ ಕೂಡ ಮಾಡ್ಕೋಬೋದು. ಇನ್ನೊಂದು ಸತಿ ಮೌಲ್ಡಲ್ಲಿ ಮಾಡಬೇಕಾದ್ರೆ ತೋರಿಸ್ತೀನಿ ನಿಮಗೆ ನಾನು. ನೋಡಿ ಈ ರೀತಿ ಎಲ್ಲ ಮಾಡಿಕೊಂಡು ಇಟ್ಕೊಂಡು ಹಾಗೆ ಒಂದಾದ್ಮೇಲೆ ಒಂದು ಬೇಯಿಸ್ಕೋಬೋದು. ನೋಡಿ ಈ ಸ್ಟೆಪ್ ಇಂಪಾರ್ಟೆಂಟು ನಿಮಗೆ. ಈ ಮೈದಾ ಮತ್ತು ನೀರು ಹಾಕಿದ್ದೀನಲ್ಲ, ಇದು ಗಮ್ ಥರ ನಿಮಗೆ ಉಪಯೋಗ ಆಗುತ್ತೆ. ನೋಡಿ ಈ ರೀತಿ ಹಾಕ್ಕೊಂಡು ಮಡ್ಚ್ಕೊಂಬಿಟ್ಟು ಪ್ರೆಸ್ ಮಾಡಿಬಿಟ್ರೆ ಸಾಕಿನ ಮೇಲೆ ಯಾವುದು ಕರ್ಜಿಕಾಯಿ ಇದರಿಂದ ಯಾವುದು ಮಾಡೋದೆಲ್ಲ ಏನೂ ಅವಶ್ಯಕತೆ ಇಲ್ಲ, ಬೇಗ ಆಗುತ್ತೆ. ಬೆಂದಾದ್ಮೇಲೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ಸೊ ಈ ರೀತಿ ಮಾಡ್ಕೋಬೇಕು. ನೋಡಿ ಇಲ್ಲೊಂದು 5-6 ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ. ಎಣ್ಣೆ ಕಾದಿದೆ. ಎಣ್ಣೆನೂ ಅಷ್ಟೇ ತುಂಬ ಜಾಸ್ತಿ ಕಾಯಿಸಿ ನೀವು ಮಾಡ್ಬಾರ್ದು, ಬೇಗ ಸೀದೋಗ್ಬಿಡುತ್ತೆ. ಮೀಡಿಯಮ್ ಟು ಲೋ ಇಟ್ಕೊಂಡು ನಾವು ನಿಧಾನಕ್ಕೆ ಕರಿಬೇಕು, ಅದೇ ಇಂಪಾರ್ಟೆಂಟ್ ಇಲ್ಲಿ ಕರ್ಜಿಕಾಯಿ ಮಾಡಬೇಕಾದ್ರೆ. ಹೈ ಫ್ಲೇಮ್ ಇಟ್ಬಿಟ್ರೆ ಒಳಗಡೆ ಬೇಗ ಬೆಂದಿರಲ್ಲ, ಮೇಲೆ ಮಾತ್ರ ಸೀದೋದಂಗೆ ಆಗಿಬಿಡುತ್ತೆ. ಅದರಿಂದ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ನೀವು ಬೇಯಿಸ್ಬೇಕಾಗತ್ತೆ. ಇದು ಒಂದು ಟಿಪ್ ಅಂತಲೇ ಅಂದ್ಕೊಳ್ಳಿ. ಯಾವುದೇ ಈ ಕರಿಯ ವಸ್ತು ಮಾಡಬೇಕಾದ್ರೆ ಅಷ್ಟೇ, ಫ್ಲೇಮು ಮಾಡಬೇಕಾದ್ರೆ ಸ್ವಲ್ಪ ಕಾಯ್ದಿರ್ಬೇಕು ಎಣ್ಣೆ, ಆಮೇಲೆ ಮೀಡಿಯಮ್ ಟು ಲೋ ಮಾಡ್ಕೊಂಬಿಡ್ಬೇಕು. ಕಾಯ್ದಿರೋ ಎಣ್ಣೆಗೆ ಹಾಕಿದ್ರೂ ಎಣ್ಣೆ ಕುಡಿದ್ಬಿಡುತ್ತೆ. ಸೊ ಅದೆಲ್ಲ ನಾವು ಮ್ಯಾನೇಜ್ ಮಾಡಬೇಕು ನಾವು ಕರಿಬೇಕಾದ್ರೆ.
ನೋಡಿ ಇಲ್ಲೊಂದು 5 ಕರ್ಜಿಕಾಯಿ ಹಾಕ್ಕೊಂಡಿದ್ದೀನಿ. ನಿಧಾನಕ್ಕೆ ಈ ಥರ ಪಲ್ಟಿ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಕೆಲವರು ಸಕ್ಕರೆ ಹಾಕಿ ಮಾಡ್ತಾರೆ, ಕೊಬ್ಬರಿ ಸಕ್ಕರೆ ಹಾಕಿ ಕರ್ಜಿಕಾಯಿನ. ನಾವು ನೋಡಿ ಈ ರೀತಿಯೇ ಮಾಡೋದು, ತುಂಬ ಟೇಸ್ಟಿಯಾಗಿರುತ್ತೆ. ಈ ಹೂರಣ ಒಳಗಡೆ ಹಾಕಿ ಮಾಡಿ ಕರಿಗಡುಬು ಮಾಡೋದು, ಹೂರಣ ಹಾಕಿ ಒಬ್ಬಟ್ಟು ಹೂರಣ ಹಾಕಿ ಮಾಡೋದು ಅದನ್ನು ಕರಿಗಡುಬು ಅಂತಾರೆ. ಸೊ ಇದು ಕರ್ಜಿಕಾಯಿ ಈ ಥರ ಸೂಸ್ಲೆಲ್ಲ ಹಾಕೋದನ್ನ ನಾವು ಕರ್ಜಿಕಾಯಿ ಅಂತ ಹೇಳ್ತೀವಿ. ಲೈಟ್ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರಿಬೇಕು. ಗೊತ್ತಾಗುತ್ತೆ ನಿಮ್ಗೆ 1-2 ಸತಿ ಮಾಡಿದ್ರೆ ಯಾವ ರೀತಿ ಮಾಡೋದು, ಯಾವ ರೀತಿ ಕರಿಯೋದು ಅಂತೆಲ್ಲ ಅಂದಾಜು ಗೊತ್ತಾಗ್ಬಿಡುತ್ತೆ. ನೋಡಿ ಇಷ್ಟು ಕಲರ್ ಬಂದರೆ ಸಾಕು. ತುಂಬ ಜಾಸ್ತಿ ಡಾರ್ಕ್ ಬ್ರೌನ್ ಬಂದರೆ ಒಳಗಡೆ ಸೂಸ್ಲೆಲ್ಲ ಸೀದೋದಂಗೆ ಆಗಿಬಿಡುತ್ತೆ, ಟೇಸ್ಟೆಲ್ಲ ಒಂಥರ ಚೇಂಜ್ ಆಗಿಬಿಡುತ್ತೆ. ಸೊ ಅದರಿಂದ ನೋಡಿಕೊಂಡು ಕರಿಯೋದು ಇಂಪಾರ್ಟೆಂಟು. ತುಂಬ ಡಾರ್ಕ್ ಕಲರ್ ಬಂದರೆ ಒಳಗಡೆ ಸೂಸ್ಲ ಹಾಳಾಗ್ಬಿಡುತ್ತೆ, ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ಸೊ ಈ ಕಲರಲ್ಲಿ ಕರಿಬೇಕು ನಾವು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಕರ್ಜಿಕಾಯಿ. ಸೊ ನಾನು ಹೇಳ್ಕೊಟ್ಟಿರೋ ರೆಸಿಪಿನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಒಂದು ಏರ್ಟೈಟ್ ಡಬ್ಬದಲ್ಲಿ ಇಟ್ಕೊಂಡ್ರೆ ಸುಮಾರು ದಿವಸ ಬರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಮುರಿದು ಕೂಡ. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ರೆಸಿಪೀಸ್ ಜೊತೆ ಬರ್ತೀನಿ. ಸೊ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಸೊ ನೋಡಿ ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.